ಸಂಕ್ಷಿಪ್ತ ಶ್ರೀ ಶಿವಪುರಾಣ ಶ್ರೀ ರುದ್ರ ಸಂಹಿತೆ ಪಾರ್ವತಿ ಖಂಡ. ಪಾರ್ವತಿಯು ಪರಮೇಶ್ವರ ಶಿವನ ಮಹಿಮೆಯನ್ನು ಪ್ರತಿಪಾದಿಸುವುದು, ಸಿಟ್ಟಿನಿಂದ ಜಟಿಲ ಬ್ರಾಹ್ಮಣನನ್ನು ಗದರಿಸುವುದು, ಸಖಿಯ ಮೂಲಕ ಪುನಃ ಮಾತನಾಡಲು ತಡೆಯುವುದು ಹಾಗೂ ಭಗವಾನ್ ಶಿವನು ಆಕೆಗೆ ಪ್ರತ್ಯಕ್ಷ ದರ್ಶನ ಕೊಟ್ಟು ತನ್ನೊಂದಿಗೆ ಹೊರಡಲು ಹೇಳುವುದು. ಪಾರ್ವತಿಯು ಹೇಳಿದಳು, ಸಾಧುವೆ, ಯಾರೋ ಜ್ಞಾನಿ ಮಹಾತ್ಮರು ಬಂದಿರುವರೆಂದು ಇಷ್ಟರವರೆಗೆ ನಾನು ತಿಳಿದಿದ್ದೆ. ಆದರೆ ಈಗ ನಿಮ್ಮ ಗುಟ್ಟು ರಟ್ಟಾಯಿತೆಂಬುದು ತಿಳಿಯಿತು. ನಿಮ್ಮಲ್ಲಿ ಏನೆಂದು ಹೇಳಲಿ? ವಿಶೇಷವಾಗಿ ನೀವು ಅವಧ್ಯ ಬ್ರಾಹ್ಮಣರಾಗಿರುವಿರಿ. ಭೂಸುರನೇ, ನೀವು ಹೇಳಿದುದೆಲ್ಲವೂ ನನಗೆ ತಿಳಿದಿದೆ. ಆದರೆ ಅದೆಲ್ಲವೂ ಸುಳ್ಳೇ ಆಗಿದೆ. ನಾನು ಶಿವನನ್ನು ತಿಳಿದಿದ್ದೇನೆ ಎಂದು ನೀವು ಹೇಳಿದ್ದೀರಿ. ಈ ನಿಮ್ಮ ಮಾತು ನಿಜವಾಗಿದ್ದರೆ ನೀವು ಇಂತಹ ಯುಕ್ತಿ ಹಾಗೂ ಬುದ್ಧಿಗೆ ವಿರುದ್ಧವಾದ ಮಾತನ್ನು ಹೇಳುತ್ತಿರಲಿಲ್ಲ. ಎಂದಾದರೂ ಮಹೇಶ್ವರನು ಲೀಲಾಶಕ್ತಿಯಿಂದ ಪ್ರೇರಿತನಾಗಿ ಇಂತಹ ಅದ್ಭುತ ವೇಷವನ್ನು ಧರಿಸುವುದು ನಿಜವಾಗಿದೆ. ಆದರೆ ವಾಸ್ತವವಾಗಿ ಅವನು ಸಾಕ್ಷಾತ್ ಪರಬ್ರಹ್ಮ ಪರಮಾತ್ಮನಾಗಿರುವನು. ಅವನು ಸ್ವ ಇಚ್ಛೆಯಿಂದಲೇ ಶರೀರವನ್ನು ಧರಿಸಿರುವನು. ನೀವು ಬ್ರಹ್ಮಚಾರಿಯ ರೂಪವನ್ನು ಧರಿಸಿ ನನ್ನನ್ನು ಮೋಸಗೊಳಿಸಲು ಇಲ್ಲಿಗೆ ಬಂದಿರುವಿರಿ. ಅನುಚಿತ ಹಾಗೂ ಅಸಂಗತ ಯುಕ್ತಿಗಳನ್ನು ಆಶ್ರಯಿಸಿ ಕಪಟಯುಕ್ತ ಮಾತುಗಳನ್ನು ಹೇಳುತ್ತಿರುವಿರಿ. ನಾನು ಭಗವಾನ್ ಶಂಕರನ ಸ್ವರೂಪವನ್ನು ಚೆನ್ನಾಗಿ ತಿಳಿದಿರುವೆನು. ಆದ್ದರಿಂದ ಯಥಾಯೋಗ್ಯ ವಿಚಾರ ಮಾಡಿ ಅವನ ತತ್ವವನ್ನು ವರ್ಣಿಸುವೆನು. ವಾಸ್ತವವಾಗಿ ಶಿವನು ನಿರ್ಗುಣ ಬ್ರಹ್ಮನಾಗಿರುವನು. ಕಾರಣವಶದಿಂದ ಸಗುಣನಾಗಿರುವನು. ಅವನು ನಿರ್ಗುಣನಾಗಿದ್ದು ಸಮಸ್ತ ಗುಣಗಳು ಅವನ ಸ್ವರೂಪಭೂತವಾಗಿವೆ. ಹಾಗಿರುವಾಗ ಅವನಿಗೆ ಜಾತಿಯು ಹೇಗೆ ಇರಬಲ್ಲದು? ಆ ಭಗವಾನ್ ಸದಾಶಿವನು ಸಮಸ್ತ ವಿದ್ಯೆಗಳಿಗೆ ಆಧಾರನಾಗಿದ್ದಾನೆ. ಮತ್ತೆ ಆ ಪೂರ್ಣ ಪರಮಾತ್ಮನಿಗೆ ಯಾವುದೇ ವಿದ್ಯೆಯಿಂದ ಏನು ಕೆಲಸ? ಹಿಂದೆ ಕಲ್ಪದ ಪ್ರಾರಂಭದಲ್ಲಿ ಭಗವಾನ್ ಶಂಭುವು ಶ್ರೀ ವಿಷ್ಣುವಿಗೆ ಉಚ್ಛ್ವಾಸ ರೂಪದಿಂದ ಸಂಪೂರ್ಣ ವೇದಗಳನ್ನು ಕರುಣಿಸಿದ್ದನು. ಆದ್ದರಿಂದ ಅವನಂತೆ ಉತ್ತಮ ಪ್ರಭು ಬೇರೆ ಯಾರಿದ್ದಾರೆ? ಎಲ್ಲರ ಅಧಿಕಾರಣನಾದ ಅವನ ಆಯಸ್ಸನ್ನು ಹೇಗೆ ಅಳೆಯಬಲ್ಲನು? ಪ್ರಕೃತಿಯು ಅವನಿಂದಲೇ ಉತ್ಪನ್ನವಾಗಿದೆ. ಹಾಗಿರುವಾಗ ಅವನ ಶಕ್ತಿಯ ಇನ್ನೊಂದು ಕಾರಣ ಏನಿರಬಲ್ಲದು? ಶಕ್ತಿಯ ಸ್ವಾಮಿಯಾದ ಭಗವಾನ್ ಶಂಕರನನ್ನು ಸದಾ ಪ್ರೇಮಪೂರ್ವಕ ಭಜನೆ ಮಾಡುವವರಿಗೆ ಭಗವಾನ್ ಶಂಭುವು ಪ್ರಭು ಶಕ್ತಿ, ಉತ್ಸಾಹ ಶಕ್ತಿ ಹಾಗೂ ಮಂತ್ರಶಕ್ತಿ ಈ ಮೂರು ಅಕ್ಷಯ ಶಕ್ತಿಗಳನ್ನು ಕೊಡುವನು. ಭಗವಾನ್ ಶಿವನ ಭಜನೆಯಿಂದಲೇ ಜೀವಿಯು ಮೃತ್ಯುವನ್ನು ಗೆದ್ದುಕೊಂಡು ನಿರ್ಭಯನಾಗುತ್ತಾನೆ. ಅದಕ್ಕಾಗಿ ಮೂರು ಲೋಕಗಳಲ್ಲಿಯೂ ಮೃತ್ಯುಂಜಯ ಎಂಬ ಹೆಸರು ಪ್ರಸಿದ್ಧವಾಗಿದೆ. ಅವನ ಅನುಗ್ರಹದಿಂದಲೇ ವಿಷ್ಣುವಿಗೆ ವಿಷ್ಣುತ್ವವು, ಬ್ರಹ್ಮನಿಗೆ ಬ್ರಹ್ಮತ್ವವು, ದೇವತೆಗಳಿಗೆ ದೇವತ್ವವು ಪ್ರಾಪ್ತವಾಗಿರುವುದು. ಶಿವನ ಪಕ್ಷದಲ್ಲಿ ಹೆಚ್ಚು ಮಾತನಾಡುವುದರಿಂದ ಏನು ಲಾಭ? ಆ ಭಗವಂತನು ಸ್ವಯಂ ಮಹಾಪ್ರಭುವಾಗಿದ್ದಾನೆ. ಕಲ್ಯಾಣರೂಪಿ ಶಿವನ ಸೇವೆಯಿಂದ ಇಲ್ಲಿ ಯಾವ ಮನೋರಥವೂ ಸಿದ್ಧಿಸುವುದಿಲ್ಲ. ಆ ಮಹಾದೇವನಲ್ಲಿ ನನ್ನನ್ನು ಇಚ್ಛಿಸಲು ಯಾವುದು ತಾನೇ ಕೊರತೆಯಾಗಿರುವುದು? ಶಂಕರನ ಸೇವೆ ಮಾಡದಿದ್ದರೆ ಮನುಷ್ಯನು 7 ಜನ್ಮಗಳವರೆಗೆ ದರಿದ್ರನಾಗುತ್ತಾನೆ. ಅವನ ಸೇವೆಯಿಂದಲೇ ಸೇವಕನಿಗೆ ಲೋಕದಲ್ಲಿ ಎಂದಿಗೂ ನಾಶವಾಗದಿರುವ ಲಕ್ಷ್ಮಿಯು ಪ್ರಾಪ್ತವಾಗುತ್ತದೆ. ಅವನ ಎದುರಿಗೆ ಅಷ್ಟಸಿದ್ಧಿಗಳು, ಆ ಭಗವಂತನು ನಮ್ಮ ಮೇಲೆ ಪ್ರಸನ್ನನಾಗಲಿ ಎಂದು ತಲೆಯನ್ನು ತಗ್ಗಿಸಿ ನೃತ್ಯ ಮಾಡುತ್ತಿರುತ್ತಾರೆ. ಅಂಥವನಿಗೆ ಯಾವುದೇ ಹಿತಕರ ವಸ್ತುವು ದುರ್ಲಭ ಹೇಗಾಗಬಲ್ಲದು? ಇಲ್ಲಿ ಮಾಂಗಲಿಕವೆಂದು ಹೇಳುವ ವಸ್ತುಗಳು ಶಂಕರನನ್ನು ಸೇವಿಸದಿದ್ದರೂ ಅವನ ಸ್ಮರಣ ಮಾತ್ರದಿಂದಲೇ ಎಲ್ಲದರ ಮಂಗಲವಾಗುತ್ತದೆ. ಅವನ ಪೂಜೆಯ ಪ್ರಭಾವದಿಂದ ಉಪಾಸಕನ ಸಮಸ್ತ ಕಾಮನೆಗಳು ಸಿದ್ಧವಾಗಿ ಹೋಗುವುವು. ಹಾಗಿರುವಾಗ ಸದಾ ನಿರ್ವಿಕಾರನಾಗಿ ಇರುವ ಆ ಪರಮಾತ್ಮ ಶಿವನಲ್ಲಿ ವಿಕಾರಗಳು ಹೇಗೆ ಬರಬಲ್ಲವು? ಯಾವನ ಮುಖದಲ್ಲಿ ನಿರಂತರ ಶಿವ ಎಂಬ ಮಂಗಲಮಯ ನಾಮವು ವಾಸಿಸುವುದೋ ಅವನ ದರ್ಶನ ಮಾತ್ರದಿಂದಲೇ ಇತರರೆಲ್ಲರೂ ಸದಾ ಪವಿತ್ರರಾಗುತ್ತಾರೆ. ಅವನು ಚಿತಾಭಸ್ಮವನ್ನು ಹಚ್ಚಿಕೊಳ್ಳುವನು ಎಂದು ನೀವು ಹೇಳಿದಿರಿ. ಆದರೆ ಅವನು ಹಚ್ಚಿಕೊಂಡ ಭಸ್ಮವು ಅಪವಿತ್ರವಾಗುವುದಾದರೆ ಅವನ ಶರೀರದಿಂದ ಉದುರಿ ಬಿದ್ದ ಭಸ್ಮವನ್ನು ದೇವತೆಗಳು ಸದಾ ತಮ್ಮ ತಲೆಯಲ್ಲಿ ಏಕೆ ಧರಿಸುತ್ತಿದ್ದರು? ಆದ್ದರಿಂದ ಶಿವನ ಅಂಗಸ್ಪರ್ಶದಿಂದ ಅಪವಿತ್ರ ವಸ್ತುವೂ ಪವಿತ್ರವಾಗಿ ಹೋಗುತ್ತದೆ. ಆ ಮಹಾದೇವನು ಸುಗುಣನಾಗಿ 3 ಲೋಕಗಳ ಕರ್ತ, ಭರ್ತ, ಹರ್ತ ಆಗಿರುವನು ಹಾಗೂ ನಿರ್ಗುಣ ರೂಪದಿಂದ ಶಿವನೆಂದು ಕರೆಸಿಕೊಳ್ಳುವನು. ಅಂಥವನು ಬುದ್ಧಿಯಿಂದ ಪೂರ್ಣ ರೂಪದಿಂದ ಹೇಗೆ ತಿಳಿಯಬಲ್ಲನು? ಪರಬ್ರಹ್ಮ ಪರಮಾತ್ಮ ಶಿವನ ನಿರ್ಗುಣ ರೂಪವನ್ನು ನಿಮ್ಮಂಥ ಬಹಿರ್ಮುಖ ಜನರು ಹೇಗೆ ತಿಳಿಯಬಲ್ಲರು? ದುರಾಚಾರಿ ಮತ್ತು ಪಾಪಿಯಾದವನು ದೇವತೆಗಳಿಂದ ಬಹಿಷ್ಕೃತನಾಗುವನು. ಇಂತಹ ಜನರು ನಿರ್ಗುಣ ಶಿವನ ತತ್ವವನ್ನು ತಿಳಿಯಲಾರರು.
ತತ್ವವನ್ನು ತಿಳಿಯದೆಯೇ ಇಲ್ಲಿ ಶಿವನನ್ನು ನಿಂದಿಸುವವನ ಜೀವನವಿಡೀ ಗಳಿಸಿದ ಪುಣ್ಯವು ಭಸ್ಮವಾಗುತ್ತದೆ. ನೀವು ಇಲ್ಲಿ ಅಮಿತ ತೇಜಸ್ವಿ ಮಹಾದೇವನನ್ನು ನಿಂದಿಸಿದಿರಿ ಮತ್ತು ನಾನು ನಿಮ್ಮನ್ನು ಪೂಜಿಸಿದೆ. ಆದ್ದರಿಂದ ನಾನು ಪಾಪಕ್ಕೆ ಭಾಗಿಯಾಗಬೇಕಾಯಿತು. ಶಿವದ್ರೋಹಿಯನ್ನು ನೋಡಿದರೆ ಸಚೈಲ ಸ್ನಾನ ಮಾಡಬೇಕು. ಶಿವದ್ರೋಹಿಯ ದರ್ಶನವಾದರೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳಬೇಕು. ಇಷ್ಟು ಹೇಳಿ ಪಾರ್ವತಿಯು ಆ ಬ್ರಾಹ್ಮಣನ ಮೇಲೆ ಹೆಚ್ಚು ಸಿಟ್ಟಾಗಿ ನುಡಿದಳು. ಎಲವೋ ದುಷ್ಟನೇ, ನಾನು ಶಂಕರನನ್ನು ಅರಿತಿದ್ದೇನೆ ಎಂದು ನೀನು ಹೇಳಿದ್ದೆ. ಆದರೆ ನಿಶ್ಚಯವಾಗಿಯೂ ನೀನು ಆ ಸನಾತನ ಶಿವನನ್ನು ತಿಳಿಯಲಿಲ್ಲ. ಭಗವಾನ್ ರುದ್ರನನ್ನು ನೀನು ಹೇಗೆ ಬೇಕಾದರೂ ಹೇಳು, ಅವನು ಹೇಗಾದರೂ ಇರಲಿ, ಅವನ ಅನೇಕ ರೂಪಗಳು ಹೇಗೂ ಇರಲಿ, ಸತ್ಪುರುಷರ ಪ್ರಿಯತಮ ನಿತ್ಯ ನಿರ್ವಿಕಾರ ಆ ಭಗವಾನ್ ಶಿವನೇ ನನ್ನ ಅಭೀಷ್ಟದೇವನಾಗಿರುವನು. ಬ್ರಹ್ಮ ಮತ್ತು ವಿಷ್ಣು ಇವರು ಎಂದಿಗೂ ಮಹಾತ್ಮಾಹರನಿಗೆ ಸಮಾನವಾಗಲಾರರು. ಹಾಗಿರುವಾಗ ಇತರ ದೇವತೆಗಳ ಮಾತಾದರೂ ಏನಿದೆ? ಏಕೆಂದರೆ ಅವರು ಸದಾಕಾಲ ಕಾಲನ ಅಧೀನರಾಗಿದ್ದಾರೆ. ಹೀಗೆ ನನ್ನ ಶುದ್ಧ ಬುದ್ಧಿಯಿಂದ ತತ್ವತಃ ವಿಚಾರ ಮಾಡಿ ನಾನು ಶಿವನಿಗಾಗಿ ತಪಸ್ಸು ಮಾಡಲು ಕಾಡಿಗೆ ಬಂದು ಕಠಿಣವಾದ ತಪಸ್ಸನ್ನು ಮಾಡುತ್ತಿದ್ದೇನೆ. ಆ ಭಕ್ತವತ್ಸಲ ಸರ್ವೇಶ್ವರ ಶಿವನೇ ನಮ್ಮೆಲ್ಲರ ಪರಮೇಶ್ವರನಾಗಿರುವನು. ದೀನರ ಮೇಲೆ ಅನುಗ್ರಹ ತೋರುವ ಆ ಮಹಾದೇವನನ್ನೇ ಪಡೆಯುವುದು ನನ್ನ ಇಚ್ಛೆಯಾಗಿದೆ. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಹೀಗೆ ಹೇಳಿ ಗಿರಿರಾಜನಂದಿನಿ ಗಿರಿಜೆಯು ಸುಮ್ಮನಾದಳು ಹಾಗೂ ನಿರ್ವಿಕಾರ ಚಿತ್ತದಿಂದ ಭಗವಾನ್ ಶಿವನನ್ನು ಧ್ಯಾನಿಸತೊಡಗಿದಳು. ದೇವಿಯ ಮಾತನ್ನು ಕೇಳಿದ ಆ ಬ್ರಹ್ಮಚಾರಿ ಬ್ರಾಹ್ಮಣ ಇನ್ನೇನೋ ಮಾತನಾಡಬೇಕೆಂದಿದ್ದಾಗ ಶಿವನಲ್ಲಿ ಆಸಕ್ತಿ ಚಿತ್ತನಿದ್ದ ಕಾರಣ ಅವನ ನಿಂದೆಯನ್ನು ಕೇಳಲು ವಿಮುಖಳಾದ ಪಾರ್ವತಿಯು ತನ್ನ ಸಖಿ ವಿಜಯಳಲ್ಲಿ ಇಂತೆಂದಳು. ಪಾರ್ವತಿಯು ಹೇಳಿದಳು, ಸಖಿಯೇ, ಈ ಅಧಮನನ್ನು ಪ್ರಯತ್ನಪೂರ್ವಕವಾಗಿ ತಡೆ. ಇವನು ಪುನಃ ಏನೋ ಹೇಳಲು ಬಯಸುತ್ತಿರುವನು. ಇವನು ಕೇವಲ ಶಿವನನ್ನೇ ನಿಂದಿಸುವನು. ಶಿವನನ್ನು ನಿಂದಿಸುವವನಿಗೆ ಪಾಪವು ತಟ್ಟುವುದೆಂದಿಲ್ಲ. ಆ ನಿಂದೆಯನ್ನು ಕೇಳುವವನೂ ಪಾಪಕ್ಕೆ ಭಾಗಿಯಾಗುತ್ತಾನೆ. ನ ಕೇವಲಂ ಭವೇತ್ ಪಾಪಂ ನಿಂದಾ ಕರ್ತೃಃ ಶಿವಸ್ಯ ಯೋ ವೈ ಶೃಣೋತಿ ತನ್ನಿಂದಾಂ ಪಾಪಭಾಗ್ ಸ ಭವೇದಿಹ. ಭಗವಾನ್ ಶಿವನ ಉಪಾಸಕನು ಶಿವನನ್ನು ನಿಂದಿಸುವವನನ್ನು ಸರ್ವಥಾ ವಧಿಸಿ ಬಿಡಬೇಕು. ಅವನು ಬ್ರಾಹ್ಮಣನಾಗಿದ್ದರೆ ಅವನನ್ನು ಅವಶ್ಯವಾಗಿ ತ್ಯಜಿಸಿ ತಾನು ಆ ನಿಂದೆಯ ಸ್ಥಾನದಿಂದ ದೂರ ಹೊರಟು ಹೋಗಬೇಕು. ಈ ದುಷ್ಟ ಬ್ರಾಹ್ಮಣನು ಮತ್ತೆ ಶಿವನನ್ನು ನಿಂದಿಸುವನು. ಬ್ರಾಹ್ಮಣನಾದ್ದರಿಂದ ಇವನು ವಧ್ಯನೇನೂ ಅಲ್ಲ. ಆದ್ದರಿಂದ ತ್ಯಜಿಸಿ ಬಿಡಲು ಯೋಗ್ಯನಾಗಿದ್ದಾನೆ. ಯಾವ ರೀತಿಯಿಂದಲೂ ಇವನ ಮುಖವನ್ನು ನೋಡಬಾರದು. ಈ ಸ್ಥಾನವನ್ನು ಬಿಟ್ಟು ನಾವು ಇಂದೇ ಬೇರೆಡೆಗೆ ಬೇಗನೆ ಹೋಗುವ. ಅದರಿಂದ ಪುನಃ ಈ ಅಜ್ಞಾನಿಯೊಂದಿಗೆ ಮಾತನಾಡಲು ಸಂದರ್ಭ ಸಿಗಲಾರದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಹೀಗೆ ಹೇಳಿ ಉಮೆಯು ಬೇರೆಡೆಗೆ ಹೋಗಲು ಇನ್ನೇನು ಹೊರಡಬೇಕೆಂದಾಗಲೇ ಭಗವಾನ್ ಶಿವನು ತನ್ನ ಪ್ರತ್ಯಕ್ಷ ಸ್ವರೂಪವನ್ನು ಪ್ರಕಟಿಸಿ ಪ್ರಿಯೆಯಾದ ಪಾರ್ವತಿಯ ಕೈಯನ್ನು ಹಿಡಿದುಕೊಂಡನು. ಶಿವೆಯು ಧ್ಯಾನ ಮಾಡುತ್ತಿದ್ದಂತಹ ಸ್ವರೂಪವನ್ನು ಧರಿಸಿ ಶಿವನು ಆಕೆಗೆ ದರ್ಶನ ಕೊಟ್ಟನು. ಪಾರ್ವತಿಯು ಲಜ್ಜೆಯಿಂದ ಮುಖವನ್ನು ತಗ್ಗಿಸಿದಳು. ಆಗ ಭಗವಾನ್ ಶಿವನು ಆಕೆಯಲ್ಲಿ ಹೇಳುತ್ತಾನೆ, ಪ್ರಿಯೆ, ನನ್ನನ್ನು ಬಿಟ್ಟು ಎಲ್ಲಿಗೆ ಹೋಗುವೆ? ಇನ್ನು ನಾನು ಪುನಃ ಎಂದಿಗೂ ನಿನ್ನನ್ನು ತ್ಯಜಿಸುವುದಿಲ್ಲ. ನಾನು ಪ್ರಸನ್ನನಾಗಿರುವೆನು. ವರವನ್ನು ಕೇಳು. ನಿನಗೆ ಕೊಡದಿರುವಂತಹುದು ನನ್ನ ಬಳಿ ಯಾವುದೂ ಇಲ್ಲ. ದೇವಿ, ಇಂದಿನಿಂದ ತಪಸ್ಸಿನಿಂದ ಕೊಂಡುಕೊಂಡ ನಾನು ನಿನ್ನ ದಾಸನು. ನಿನ್ನ ಸೌಂದರ್ಯವು ನನ್ನನ್ನು ಮೋಹಗೊಳಿಸಿದೆ. ಈಗ ನೀನಿಲ್ಲದೆ ನನಗೆ ಒಂದು ಕ್ಷಣವೂ ಯುಗದಂತೆ ಅನ್ನಿಸುತ್ತದೆ. ಲಜ್ಜೆಯನ್ನು ಬಿಡು. ನೀನಾದರೋ ನನ್ನ ಸನಾತನ ಪತ್ನಿಯಾಗಿರುವೆ. ಗಿರಿರಾಜನಂದಿನಿಯೇ, ಮಹೇಶ್ವರಿ, ನಾನು ಹೇಳಿದುದನ್ನು ಶ್ರೇಷ್ಠ ಬುದ್ಧಿಯಿಂದ ವಿಚಾರ ಮಾಡು. ಸುಸ್ಥಿರ ಚಿತ್ತವುಳ್ಳ ಪಾರ್ವತಿಯೇ, ನಾನು ನಾನಾ ವಿಧದಿಂದ ನಿನ್ನನ್ನು ಪದೇ ಪದೇ ಪರೀಕ್ಷಿಸಿದೆ. ಲೋಕಲೀಲೆಯನ್ನು ಅನುಸರಿಸುವ ಸ್ವಜನನಾದ ನನ್ನನ್ನು ಕ್ಷಮಿಸಿಬಿಡು. ಶಿವೆಯೇ, 3 ಲೋಕಗಳಲ್ಲಿ ನಿನ್ನಂಥ ಅನುರಾಗಿಣಿ ನನಗೆ ಬೇರೆ ಯಾರೂ ಕಾಣುವುದಿಲ್ಲ. ನಾನು ಸರ್ವಥಾ ನಿನಗೆ ಅಧೀನನಾಗಿದ್ದೇನೆ. ನಿನ್ನ ಇಚ್ಛೆಯು ಪೂರ್ಣವಾಗಲಿ. ಪ್ರಿಯೇ, ನನ್ನ ಬಳಿಗೆ ಬಾ. ನೀನು ನನ್ನ ಪತ್ನಿಯಾಗು. ನಾನು ನಿನ್ನ ವರನಾಗಿದ್ದೇನೆ. ನಿನ್ನೊಂದಿಗೆ ನಾನು ಬೇಗನೆ ನನ್ನ ನಿವಾಸ ಸ್ಥಾನ ಉತ್ತಮ ಕೈಲಾಸ ಪರ್ವತಕ್ಕೆ ಹೋಗುವೆನು. ಬ್ರಹ್ಮದೇವರು ಹೇಳುತ್ತಾರೆ, ದೇವಾಧಿದೇವ ಮಹಾದೇವನು ಹೀಗೆ ಹೇಳಿದಾಗ ಪಾರ್ವತೀ ದೇವಿಯು ಆನಂದಮಗ್ನಳಾದಳು. ಆಕೆಗೆ ತಪಸ್ಸಿನಿಂದುಂಟಾದ ಮೊದಲಿನ ಎಲ್ಲ ಕಷ್ಟಗಳು ಪರಿಹಾರವಾದವು. ಮುನಿಶ್ರೇಷ್ಠನೇ, ಸಾಧ್ವಿ ಪಾರ್ವತಿಯ ಎಲ್ಲ ಶ್ರಮಗಳು ದೂರವಾದವು.
ಏಕೆಂದರೆ ಪರಿಶ್ರಮದ ಫಲವು ಪ್ರಾಪ್ತವಾದಾಗ ಪ್ರಾಣಿಗೆ ಮೊದಲಿನ ಶ್ರಮಗಳೆಲ್ಲವೂ ನಾಶವಾಗುತ್ತವೆ. ಶಿವ ಪಾರ್ವತಿಯರ ಮಾತುಕತೆ. ಶಿವನ ಒತ್ತಾಯವನ್ನು ಪಾರ್ವತಿಯು ಸ್ವೀಕರಿಸುವುದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಪರಮಾತ್ಮ ಹರನ ಈ ಮಾತನ್ನು ಕೇಳಿ ಅವನ ಆನಂದದಾಯಕ ರೂಪವನ್ನು ದರ್ಶಿಸಿದ ಪಾರ್ವತಿಗೆ ಬಹಳ ಹರ್ಷವಾಯಿತು. ಆಕೆಯ ಮುಖವು ಪ್ರಸನ್ನತೆಯಿಂದ ಅರಳಿತು. ಅವಳು ಬಹಳ ಸುಖವನ್ನು ಅನುಭವಿಸಿದಳು. ಮತ್ತೆ ಆ ಮಹಾಸಾಧ್ವಿ ಶಿವೆಯು ತನ್ನ ಬಳಿಯಲ್ಲಿ ನಿಂತಿರುವ ಭಗವಾನ್ ಶಿವನಲ್ಲಿ ಇಂತೆಂದಳು. ಪಾರ್ವತಿಯು ಹೇಳಿದಳು, ದೇವೇಶ್ವರನೇ, ನೀವು ನನ್ನ ಸ್ವಾಮಿಯಾಗಿರುವಿರಿ. ಪ್ರಭುವೇ, ಹಿಂದೆ ತಾವೇ ಯಾರಿಗಾಗಿ ಹರ್ಷದಿಂದ ದಕ್ಷನ ಯಜ್ಞವನ್ನು ವಿನಾಶ ಮಾಡಿದ್ದು ಮರೆತು ಹೋಯಿತೆ? ಅವರೂ ನೀವೇ ಮತ್ತು ಅವಳೇ ನಾನು. ದೇವದೇವೇಶ್ವರ, ಈಗ ನಾನು ತಾರಕಾಸುರನಿಂದ ದುಃಖ ಪಡುವ ದೇವತೆಗಳ ಕಾರ್ಯವನ್ನು ಸಿದ್ಧಗೊಳಿಸಲಿಕ್ಕಾಗಿ ಮೇನಾ ರಾಣಿಯ ಗರ್ಭದಿಂದ ಹುಟ್ಟಿರುವೆನು. ದೇವೇಶ, ನೀವು ಪ್ರಸನ್ನರಾಗಿದ್ದರೆ ನನ್ನ ಮೇಲೆ ಕೃಪೆ ಮಾಡುವಿರಾದರೆ ನನ್ನ ಪತಿಯಾಗಿರಿ. ಈಶಾನ ಪ್ರಭೋ, ನನ್ನ ಈ ಮಾತನ್ನು ಒಪ್ಪಿಕೊಳ್ಳಿ. ನಿಮ್ಮ ಅಪ್ಪಣೆಯನ್ನು ಪಡೆದು ನಾನು ತಂದೆಯ ಮನೆಗೆ ಹೋಗುವೆನು. ಇನ್ನು ನೀವು ನಿಮ್ಮ ವಿವಾಹರೂಪಿ ಪರಮೋತ್ತಮ ವಿಶುದ್ಧ ಕೀರ್ತಿಯನ್ನು ಎಲ್ಲೆಡೆ ವಿಖ್ಯಾತಗೊಳಿಸಿರಿ. ಸ್ವಾಮಿ ಪ್ರಭೋ, ನೀವಾದರೂ ಲೀಲೆಯನ್ನು ಮಾಡುವುದರಲ್ಲಿ ಕುಶಲರಾಗಿರುವಿರಿ. ಆದ್ದರಿಂದ ನನ್ನ ತಂದೆ ಹಿಮವಂತನ ಬಳಿಗೆ ಯಾಚಕರಾಗಿ ಹೋಗಿ ನನ್ನನ್ನು ಯಾಚಿಸಿರಿ. ಲೋಕದಲ್ಲಿ ನನ್ನ ತಂದೆಯ ಕೀರ್ತಿಯನ್ನು ಹರಡುವುದಕ್ಕಾಗಿ ತಾವು ಹೀಗೆ ಮಾಡಿರಿ. ಈ ವಿಧವಾಗಿ ನೀವು ನನ್ನ ಗೃಹಸ್ಥಾಶ್ರಮವನ್ನು ಸಫಲಗೊಳಿಸಿರಿ. ನೀವು ಸಂತೋಷದಿಂದ ಋಷಿಗಳ ಮೂಲಕ ನನ್ನ ತಂದೆಗೆ ಎಲ್ಲವನ್ನೂ ತಿಳಿಸಿದಾಗ ನನ್ನ ತಂದೆಯು ಬಂಧು ಬಾಂಧವರೊಂದಿಗೆ ತಮ್ಮ ಆಜ್ಞೆಯನ್ನು ಪಾಲಿಸುವನು. ಇದರಲ್ಲಿ ಸಂದೇಹವೇ ಇಲ್ಲ. ನಾನು ಮೊದಲು ದಕ್ಷ ಪ್ರಜಾಪತಿಯ ಕನ್ಯೆಯಾಗಿದ್ದಾಗ ನನ್ನ ತಂದೆಯು ನಿಮಗೆ ನನ್ನ ಕೈಯನ್ನು ಒಪ್ಪಿಸುವಾಗ ತಾವು ಶಾಸ್ತ್ರೋಕ್ತ ವಿಧಿಯಿಂದ ವಿವಾಹ ಕಾರ್ಯವನ್ನು ಪೂರ್ಣಗೊಳಿಸಲಿಲ್ಲ. ನನ್ನ ತಂದೆಯು ಗ್ರಹರನ್ನು ಪೂಜಿಸಿರಲಿಲ್ಲ. ಆದ್ದರಿಂದ ಆ ವಿವಾಹದಲ್ಲಿ ಗ್ರಹ ಪೂಜೆಯ ದೊಡ್ಡ ಕೊರತೆ ಉಳಿದು ಬಿಟ್ಟಿತು. ಅದಕ್ಕಾಗಿ ಪ್ರಭೋ ಮಹಾದೇವ, ಈ ಸಲ ದೇವತೆಗಳ ಕಾರ್ಯದ ಸಿದ್ಧಿಗಾಗಿ ತಾವು ಶಾಸ್ತ್ರೋಕ್ತ ವಿಧಿಯಿಂದ ವಿವಾಹ ಕಾರ್ಯವನ್ನು ನೆರವೇರಿಸಿರಿ. ವಿವಾಹದ ವಿಧಿಯನ್ನು ನೀವು ಅವಶ್ಯವಾಗಿ ಪಾಲಿಸಬೇಕು. ನನ್ನ ಮಗಳು ಶುಭಕಾರಕ ತಪಸ್ಸನ್ನು ಮಾಡಿರುವಳು ಎಂಬುದು ನನ್ನ ತಂದೆ ಹಿಮವಂತನು ಚೆನ್ನಾಗಿ ತಿಳಿಯಬೇಕು. ಪಾರ್ವತಿಯ ಇಂಥ ಮಾತನ್ನು ಕೇಳಿ ಭಗವಾನ್ ಸದಾಶಿವನು ಬಹಳ ಪ್ರಸನ್ನನಾಗಿ ನಗುತ್ತಾ ಪ್ರೇಮಪೂರ್ವಕ ಹೀಗೆ ನುಡಿದನು. ಶಿವನು ಹೇಳುತ್ತಾನೆ, ದೇವಿ ಮಹೇಶ್ವರಿ, ನನ್ನ ಉಚಿತವಾದ ಮಂಗಲಕಾರಕ ನಿರ್ದೋಷವಾದ ಉತ್ತಮ ಮಾತನ್ನು ಕೇಳು. ಇದನ್ನು ಕೇಳಿ ಹಾಗೆಯೇ ಮಾಡು. ವರಾನನೆ, ಬ್ರಹ್ಮಾದಿ ಸಮಸ್ತ ಪ್ರಾಣಿಗಳು ಅನಿತ್ಯರಾಗಿದ್ದಾರೆ. ಭಾಮಿನಿ, ಕಂಡುಬರುವ ಇದೆಲ್ಲವೂ ನಶ್ವರವೆಂದು ತಿಳಿ. ನಿರ್ಗುಣ ಪರಮಾತ್ಮನಾದ ನಾನೇ ಗುಣಗಳಿಂದ ಕೂಡಿ ಒಂದರಿಂದ ಅನೇಕನಾಗಿರುವೆನು. ತನ್ನ ಪ್ರಕಾಶದಿಂದಲೇ ಪ್ರಕಾಶಿತನಾಗುವ ಪರಮಾತ್ಮನಾದ ನಾನು ಬೇರೆಯವನ ಪ್ರಕಾಶದಿಂದ ಪ್ರಕಾಶಿತನಾಗುವಂತೆ ಆಗಿರುವೆನು. ದೇವಿ, ನಾನು ಸ್ವತಂತ್ರನಾಗಿದ್ದೇನೆ, ಆದರೆ ನೀನು ನನ್ನನ್ನು ಪರತಂತ್ರನನ್ನಾಗಿಸಿದೆ. ಸಮಸ್ತ ಕರ್ಮಗಳನ್ನು ಮಾಡುವ ಪ್ರಕೃತಿ ಹಾಗೂ ಮಹಾಮಾಯೆಯು ನೀನೇ ಆಗಿರುವೆ. ಈ ಸಂಪೂರ್ಣ ಜಗತ್ತು ಮಾಯಾಮಯವಾಗಿಯೇ ರಚಿತಗೊಂಡಿದೆ. ಸರ್ವಾತ್ಮ ಪರಮಾತ್ಮನಾದ ನಾನು ಉತ್ತಮ ಬುದ್ಧಿಯಿಂದ ಇದನ್ನು ಕೇವಲ ಧರಿಸಿಕೊಂಡಿರುವೆನು. ಸರ್ವತ್ರ ಪರಮಾತ್ಮ ಭಾವವುಳ್ಳ ಸರ್ವಾತ್ಮ ಪುಣ್ಯವಂತರು ಇದನ್ನು ತನ್ನೊಳಗೆ ಇಟ್ಟುಕೊಂಡಿರುವರು ಹಾಗೂ ಇದು 3 ಗುಣಗಳಿಂದಲೂ ಆವೇಷ್ಟಿತವಾಗಿರುವುದು. ದೇವಿ ವರವರ್ಣಿನಿ, ಯಾವ ಗ್ರಹ ಮುಖ್ಯವಾಗಿದೆ, ಯಾವ ಋತು ಸಮೂಹವಾಗಿದೆ, ಅಥವಾ ಬೇರೆ ಬೇರೆ ಉಪಗ್ರಹರು ಯಾರು? ಈಗ ನೀನು ಶಿವನ ಕುರಿತು ಏನು ಹೇಳಿದೆ? ಯಾವ ಕರ್ತವ್ಯವನ್ನು ವಿಧಿಸಿರುವೆ? ಗುಣ ಮತ್ತು ಕಾರ್ಯಗಳ ಭೇದದಿಂದ ನಾವಿಬ್ಬರು ಈ ಜಗತ್ತಿನಲ್ಲಿ ಭಕ್ತ ವತ್ಸಲತೆಯಿಂದ ಭಕ್ತರಿಗೆ ಸುಖ ಕೊಡುವ ಕಾರಣದಿಂದ ಅವತರಿಸಿರುವೆವು. ನೀನೇ ತ್ರಿಗುಣಾತ್ಮಿಕ ಸೂಕ್ಷ್ಮ ಪ್ರಕೃತಿಯಾಗಿರುವೆ. ಸದಾ ವ್ಯಾಪಾರ ಕುಶಲ ಸಗುಣ ಮತ್ತು ನಿರ್ಗುಣ ಆಗಿರುವೆ. ಸುಂದರಿಯೇ, ನಾನು ಇಲ್ಲಿ ಸಮಸ್ತ ಪ್ರಾಣಿಗಳ ಆತ್ಮನು, ನಿರ್ವಿಕಾರನೂ ನಿಷ್ಕ್ರಿಯನೂ ಆಗಿರುವೆನು. ಭಕ್ತರ ಇಚ್ಛೆಯಿಂದ ನಾನು ಶರೀರವನ್ನು ಧರಿಸಿರುವೆನು. ಶೈಲಜೆ, ನಾನು ನಿನ್ನ ತಂದೆ ಹಿಮಾಲಯನ ಬಳಿಗೆ ಭಿಕ್ಷುಕನಾಗಿ ಹೋಗಿ ಯಾವ ರೀತಿಯಿಂದಲೂ ಅವನಲ್ಲಿ ನಿನ್ನನ್ನು ಯಾಚಿಸಲಾರೆನು. ಗಿರಿರಾಜನಂದಿನಿಯೇ, ಮಹಾನ್ ಗುಣಗಳಿಂದ ಕೂಡಿದ ಗೌರವಶಾಲಿಯಾದ ಮಹಾತ್ಮನೂ ಕೂಡ ತನ್ನ ಬಾಯಿಯಿಂದ ದೇಹಿ ಎಂದು ಹೇಳಿದಾಕ್ಷಣ ಲಘುವಾಗಿ ಹೋಗುತ್ತಾನೆ. ಕಲ್ಯಾಣಿ, ಹೀಗೆ ತಿಳಿದು ನನಗಾಗಿ ಏನನ್ನು ಹೇಳುವೆ?
ಭದ್ರೆ, ನಿನ್ನ ಆಜ್ಞೆಯಂತೆಯೇ ನಾನು ಎಲ್ಲವನ್ನೂ ಮಾಡುವುದು. ಆದ್ದರಿಂದ ನಿನ್ನ ಇಚ್ಛೆ ಇದ್ದಂತೆಯೇ ಮಾಡು. ಮಹಾದೇವನು ಹೀಗೆ ಹೇಳಿದಾಗ ಸತಿ, ಸಾಧ್ವಿ, ಕಮಲಲೋಚನೆ, ಮಹಾದೇವಿ ಶಿವೆಯು ಆ ಭಗವಾನ್ ಶಂಕರನಿಗೆ ಪದೇ ಪದೇ ಭಕ್ತಿ ಭಾವದಿಂದ ನಮಸ್ಕರಿಸಿ ಇಂತೆಂದಳು. ಪಾರ್ವತಿಯು ಹೇಳಿದಳು, ಸ್ವಾಮಿ, ನೀವು ಆತ್ಮನಾಗಿರುವಿರಿ, ನಾನು ಪ್ರಕೃತಿಯಾಗಿದ್ದೇನೆ. ಈ ವಿಷಯದಲ್ಲಿ ವಿಚಾರ ಮಾಡುವ ಅವಶ್ಯಕತೆಯೇ ಇಲ್ಲ. ನಾವಿಬ್ಬರೂ ಸ್ವತಂತ್ರರು, ನಿರ್ಗುಣರು ಆಗಿದ್ದರೂ ಭಕ್ತರಿಗೆ ಅಧೀನವಾದ್ದರಿಂದ ಸಗುಣರಾಗುತ್ತೇವೆ. ಶಂಭುವೆ, ಪ್ರಭೋ, ತಾವು ಪ್ರಯತ್ನಪೂರ್ವಕವಾಗಿ ನನ್ನ ಪ್ರಾರ್ಥನೆಗನುಸಾರವೇ ಕಾರ್ಯ ಮಾಡಬೇಕು. ಶಂಕರ, ನೀವು ನನಗಾಗಿ ಯಾಚಿಸಿರಿ ಮತ್ತು ಹಿಮವಂತನಿಗೆ ದಾತ್ರನಾಗುವ ಸೌಭಾಗ್ಯವನ್ನು ಕರುಣಿಸಿರಿ. ಮಹೇಶ್ವರ, ನಾನು ಸದಾ ತಮ್ಮ ಭಕ್ತಳಾಗಿರುವೆನು. ಆದ್ದರಿಂದ ನನ್ನ ಮೇಲೆ ದಯೆ ತೋರಿರಿ. ನಾಥ, ಸದಾ ಜನ್ಮ ಜನ್ಮಗಳಲ್ಲಿಯೂ ನಾನೇ ತಮ್ಮ ಪತ್ನಿಯಾಗಿರುವೆನು. ತಾವು ಪರಬ್ರಹ್ಮ ಪರಮಾತ್ಮನು, ನಿರ್ಗುಣನು, ಪ್ರಕೃತಿಯಿಂದ ಅತೀತನು, ನಿರ್ವಿಕಾರನು, ನಿಷ್ಕ್ರಿಯನು, ಸ್ವತಂತ್ರ ಪರಮೇಶ್ವರನು ಆಗಿರುವಿರಿ. ಆದರೂ ಭಕ್ತರ ಉದ್ಧಾರದಲ್ಲಿ ಸುಲಗ್ನರಾಗಿ ಇಲ್ಲಿ ಸಗುಣರಾಗುತ್ತೀರಿ. ಸ್ವಾತ್ಮಾರಾಮರಾಗಿದ್ದರೂ ಲೀಲಾವಿಹಾರಿಯಾಗುತ್ತೀರಿ. ಏಕೆಂದರೆ ನೀವು ನಾನಾ ವಿಧದ ಲೀಲೆಯನ್ನು ಮಾಡುವುದರಲ್ಲಿ ಕುಶಲರಾಗಿರುವಿರಿ. ಮಹಾದೇವ, ಮಹೇಶ್ವರ, ನಾನು ಎಲ್ಲ ರೀತಿಯಿಂದ ನಿಮ್ಮನ್ನು ತಿಳಿಯುತ್ತೇನೆ. ಸರ್ವಜ್ಞ, ಈಗ ಬಹಳ ಹೇಳುವುದರಿಂದ ಏನು ಲಾಭ? ನನ್ನ ಮೇಲೆ ದಯೆ ಮಾಡಿರಿ. ನಾಥ, ಮಹಾನ್ ಅದ್ಭುತ ಲೀಲೆಯನ್ನು ಮಾಡಿ ಲೋಕದಲ್ಲಿ ನಿಮ್ಮ ಕೀರ್ತಿಯನ್ನು ವಿಸ್ತರಿಸಿರಿ. ಅದನ್ನು ಹಾಡಿ ಪಾಡಿ ಜನರು ಆಯಾಸವಿಲ್ಲದೆ ಭವಸಾಗರದಿಂದ ಪಾರಾಗಬಹುದು. ಬ್ರಹ್ಮದೇವರು ಹೇಳುತ್ತಾರೆ, ನಾರದನೇ, ಹೀಗೆ ಹೇಳಿ ಗಿರಿಜೆಯು ಮಹೇಶ್ವರನಿಗೆ ಪದೇ ಪದೇ ನಮಸ್ಕರಿಸಿ ಮಸ್ತಕವನ್ನು ಬಾಗಿಸಿ ಕೈಜೋಡಿಸಿ ಸುಮ್ಮನಾದಳು. ಅವಳು ಹೀಗೆ ಹೇಳಿದಾಗ ಮಹಾತ್ಮ ಮಹೇಶ್ವರನು ಲೋಕಲೀಲೆಯನ್ನು ಅನುಸರಿಸಲಿಕ್ಕಾಗಿ ಹಾಗೇ ಮಾಡಲು ಸ್ವೀಕರಿಸಿದನು. ಪಾರ್ವತಿಯು ಹೇಳಿದಂತೆ ಅದನ್ನು ಪ್ರಸನ್ನತೆಯಿಂದ ಮಾಡಲು ಮುಂದಾಗಿ ನಗತೊಡಗಿದನು. ಅನಂತರ ಹರ್ಷಗೊಂಡು ಶಂಭುವು ಅಂತರ್ಧಾನನಾಗಿ ಕೈಲಾಸಕ್ಕೆ ಹೊರಟು ಹೋದನು. ಆಗ ಕಾಳಿಯ ವಿರಹದಿಂದ ಅವನ ಚಿತ್ತವು ಆಕೆಯ ಕಡೆಗೆ ಸೆಳೆಯುತ್ತಿತ್ತು. ಕೈಲಾಸಕ್ಕೆ ಹೋದ ಬಳಿಕ ಪರಮಾನಂದದಲ್ಲಿ ಮುಳುಗಿದ ಮಹೇಶ್ವರನು ನಂದಿಯೇ ಮೊದಲಾದ ಗುಣಗಳಲ್ಲಿ ಎಲ್ಲ ವೃತ್ತಾಂತವನ್ನು ತಿಳಿಸಿದನು. ಆ ಭೈರವಾದಿ ಗಣಗಳೆಲ್ಲರೂ ಆ ಸಮಾಚಾರವನ್ನು ಕೇಳಿ ಅತ್ಯಂತ ಸುಖಿಗಳಾಗಿ ಮಹೋತ್ಸವವನ್ನು ಆಚರಿಸತೊಡಗಿದರು. ನಾರದನೇ, ಆಗ ಅಲ್ಲಿ ಮಂಗಲೋತ್ಸವ ನಡೆಯಿತು. ಎಲ್ಲರ ದುಃಖಗಳು ನಾಶವಾಗಿ ಹೋಗಿದ್ದವು. ರುದ್ರನಿಗೂ ಪೂರ್ಣ ಆನಂದ ಪ್ರಾಪ್ತಿಯಾಯಿತು.